ನೋಡಿದ್ರ ಅತ್ಗೆ ಈ ಮುಖ ನೋಡೋದಿಕ್ಕೆ ಜಿಮ್ಮಿಗೆ ಬರ್ಬೇಕಿತ್ತಾ? ಏನು ಮಾರಿಗುಡಿ ಬುಲ್ಡೋಸರು ಜಿಮ್ ಮಾಡಕ್ ಬಂದ್ಬಿಡೈತೆ. ಏಯ್ ಸೀಸತ್ ಕಡ್ಡಿ ಪೊಗ್ರ. ನನಗ್ ಪೊಗರು, ನೀನ್ ಹಿಂಗೆ ದಪ್ಪ ಆಯ್ತಿದ್ರೆ ನಿನಗ್ ಸುಗರು. ಈ ಸೀನಾ ಹೆಣ್ಮಕ್ಳು ಇವತ್ತೆಲ್ಲ ಮಾತಾಡ್ಬಾರ್ದು ಕಣೋ. ನೋಡಿ ಅದಕ್ಕೆ ಮತ್ತೆ ಮಾತಿದ್ರೆ ಜಗಳಕ್ಕೆ ಬರ್ತಾಳೆ. ಸೀನಾ ಅವಳು ಬಂದಿರೋದು ಜಗಳ ಮಾಡೋದಿಕ್ಕಲ್ಲ, ಜಿಮ್ ಸೇರ್ಕೊಂಡು ಸ್ಲಿಮ್ ಆಗೋದಿಕ್ಕೆ. ಆನೆ ಮರ ಹತ್ತದು ಒಂದೇ, ಇವಳು ಸಣ್ಣ ಆಗೋದು ಒಂದೇ. ಅಣಬೆ ಮರ ಆಗೋದು ಒಂದೇ, ಈ ಅಡ್ನಾಡಿ ಉದ್ದಾರ ಆಗೋದು ಒಂದೇ. ಇವ್ರು ರಶ್ಮಿ ಸ್ವಲ್ಪ ಸುಮ್ಮನೆ ಇರು. ನೀನ್ ಸಣ್ಣ ಆಗ್ಬೇಕೋ ಬೇಡವೋ? ನೀವ್ ಹೇಳ್ತಿದ್ದೀರಾ ಅಂತ ಸುಮ್ನಾಗ್ತಾ ಇದ್ದೀನಿ. ನೋಡ್ತಾ ಇರಿ ಅತ್ಗೆ, ನಮ್ ಮುಂದೆ ನಿಂತ್ಕೊಂಡ್ ಮೆರ್ದಾಡ್ದವ್ರಿಗೆಲ್ಲ ಹೆಂಗ್ ಉತ್ತರ ಕೊಡ್ತೀನಿ ಅಂತ. ಫುಲ್ಲು ಸ್ಲಿಮ್ ಆಗಿ ಮಾರಿಗುಡಿಲಿ ಕ್ಯಾಟ್ ವಾಕ್ ಮಾಡ್ತಾ ಇದ್ರೆ ಆಗ ನೋಡಿದ ಜನ ಹೇಳ್ತಾರೆ ಅದು ಕ್ಯಾಟ್ ವಾಕ್ ಅಲ್ಲ, ಎಲಿಫೆಂಟ್ ವಾಕು ಅಂತ. ನಿಮ್ಮಜ್ಜಿ ಅಂದ್ರೆ ಇವ್ರು ಸುಂದಿರ್ತೀರಾ ಪ್ಲೀಸ್? ಸೀನಾ ನಮ್ಮ ಹುಡುಗಿ ಸಣ್ಣ ಆಗ್ಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದಾಳೆ. ಇನ್ಮೇಲಿಂದ ಇದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾಳೆ. ಇಲ್ಲಿ ಟ್ರೈನರ್ ಯಾರು? ಸದ್ಯಕ್ಕೆ ನಾನೇ. ನಮ್ ತಾಯಣ್ಣ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್. ರಶ್ಮಿ ಬಾ 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 ಬಾ. ಅದಿರೋದು 18 ಕಿಲೋಮೀಟರ್ ದೂರದಲ್ಲಿ. ನನ್ನ ಮಾತು ಕೇಳು ರಶ್ಮಿ. ಸೀನಾ ಇನ್ಮೇಲೆ ನೀವಿಬ್ರು ಜಗಳ ಆಡೋ ಹಂಗಿಲ್ಲ. ಆಮೇಲೆ ಸೀನಾ ಇವಳಿಗೆ ಇನ್ಮೇಲಿಂದ ಸೀರಿಯಸ್ ಆಗಿ ವರ್ಕೌಟ್ ಹೇಳ್ಕೊಡ್ಬೇಕು ನನಗೋಸ್ಕರ ಪ್ಲೀಸ್. ಆಯ್ತು, ಅದಕ್ಕೆ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ, ಬೇರೆಯವ್ರಿಗೋಸ್ಕರ ಅಲ್ಲ. ನಾನು ನಿಮ್ಗೋಸ್ಕರನೇ ಒಪ್ಕೋತಾ ಇರೋದತ್ಗೆ. ಇಲ್ಲಾಂದ್ರೆ ಈ ರಶ್ಮಿನ ಪಳಗ್ಸಕ್ಕಾಗತ್ತಾ? ಅಯ್ಯಯ್ಯೋ, ದೇವರಣೆಗ್ಲೂ ಇಲ್ಲ. ನಿನ್ನ ಪಳುಕ್ಸೋನ್ನ ಟ್ರೈನರು ಅನ್ನಲ್ಲ. ಏನ್ ಹೇಳ್ತಾರೋ ಮಾವುತ ಅಂತಾರೆ. ರಶ್ಮಿ ಸೀನಾ ಈಗ ತಾನೇ ಹೇಳಿ ತಾನೆ ಜಗಳ ಆಡಬಾರ್ದು ಅಂತ. ಸೀನಾ ಇನ್ಮೇಲಿಂದ ಇವಳಿಗೆ ಟ್ರೈನ್ ಕೊಡೋ ಜವಾಬ್ದಾರಿ ನಿಂದು. ಆಯ್ತು ಅದಕ್ಕೆ. ಬಾರೇ ಜೇಸಿ. ರಶ್ಮಿ ಮೇಡಮ್ ಬನ್ನಿ ಹೋಗೋಣ. ಏಯ್ ವಾಟರ್ ಬಾಟ್ಲಿ ಏನಾದ್ರೂ ಸುಮ್ಮನೆ ತರ್ಲೆಗಿರ್ಲೆ ಮಾಡಿದ್ಯೋ ಹಂಗೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ನನ್ ಬುರುಡೆ ಬೇಕಾದ್ರೆ ಹೊಡೆದಾಕು, ಆದ್ರೆ ಇಲ್ಲಿರೋ ಯಾವ ಐಟಮ್ ಹೊಡೆದಾಕ್ಬೇಡ. ನಮ್ಮ ಓನರ್ ಬಂದ್ರೆ ನನ್ನ ಮುಕ್ ಬಿಡ್ತಾನೆ ಅಷ್ಟೇ.